ಮಡೇನೂರು ಮನು ಏನೆಲ್ಲ ಮಾತನಾಡಿದ್ದಾರೆ ಹಾಗಾದ್ರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಬಹಳ ಪ್ರಮುಖವಾಗಿ ಅವರು ಒಂದು ವಿಚಾರವನ್ನ ಹೇಳಿರೋದು, ನಾನು ಉದ್ದೇಶಪೂರ್ವಕವಾಗಿ ಮಾತನಾಡಿಲ್ಲ, ನಾನು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೇನೆ. ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಪರಿಜ್ಞಾನ ಇರಬೇಕು. ಅದು ಕೂಡ ಒಬ್ಬ ಸ್ಟಾರ್ ನಟ ಅಲ್ಲ, ಮೂರು ಜನ ಸ್ಟಾರ್ ನಟರ ಬಗ್ಗೆ ಮಾತನಾಡಿದ್ದಾರೆ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೇನೆ, ನನ್ನ ಹಳ್ಳವನ್ನ ನಾನೇ ತೋಡಿಕೊಳ್ಳೋದಿಲ್ಲ. 2 ತಿಂಗಳ ಹಿಂದಿನ ಆಡಿಯೋ ಇದು. ಕೆಲವರು ಬೇಕು ಅಂತಾನೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಈ ಘಟನೆಯಿಂದ ಶಿವಣ್ಣಗೆ, ಗೀತಕ್ಕಾಗೆ ನೋವಾಗಿದ್ರೆ ನನ್ನ ಕ್ಷಮಿಸಿ. ಧ್ರುವ ಅಣ್ಣನಿಗೆ, ದರ್ಶನ್ ಅಣ್ಣಂಗೆ ನೋವಾಗಿದ್ರೆ ಕ್ಷಮಿಸಿ. ಶಿವಣ್ಣ, ಧ್ರುವ, ದರ್ಶನ್ ಅಭಿಮಾನಿಗಳಿಗೆ ನೋವಾಗಿದ್ರೆ ಕ್ಷಮಿಸಿ. ಉದ್ದೇಶಪೂರ್ವಕವಾಗಿ ನಾನು ತಪ್ಪು ಮಾಡಿಲ್ಲ, ನನ್ನ ಆ ರೀತಿ ಕೆಲವರು ಮಾಡಿಸಿದ್ರು ಅಂತ ಮಡೇನೂರು ಮನು ಈ ಸಂದರ್ಭದಲ್ಲಿ ತಪ್ಪನ್ನ ಒಪ್ಕೊಂಡಿದ್ದಾರೆ. ತಪ್ಪನ್ನ ಒಪ್ಕೊಂಡು ಶಿವಣ್ಣ, ದರ್ಶನ್ ಜೊತೆಗೆ ಧ್ರುವ ಸರ್ಜಾ ಅವರಿಗೆ ಕ್ಷಮೆಯನ್ನ ಕೇಳಿದ್ದಾರೆ. 3 ಸ್ಟಾರ್ ನಟರ ಅಭಿಮಾನಿಗಳಿಗೂ ಕೂಡ ಕ್ಷಮೆಯನ್ನ ಕೇಳಿದ್ದಾರೆ ನಟ ಮಡೇನೂರು ಮನು. 2 ತಿಂಗಳ ಹಿಂದಿನ ಆಡಿಯೋ ಇದು. ಕೆಲವರು ಬೇಕು ಅಂತಾನೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತೆಲ್ಲ ಮಾತನಾಡಿದ್ದಾರೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಮಡೇನೂರು ಮನು ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಇಷ್ಟೆಲ್ಲ ಜರ್ನಿ ಮಾಡ್ಕೊಂಡು ನಮ್ಮ ಹಳ್ಳನ ನಾವು ಯಾವತ್ತೂ ತೋರ್ಕೊಳ್ಳೋಕೆ ಇಷ್ಟಪಡಲ್ಲ. ಇದು 2 ತಿಂಗಳು ಮುಂಚೆ ಮಾಡಿರುವಂತ ರೆಕಾರ್ಡ್ನ ಈಗ ಯಾಕೆ ಬರಬೇಕು, ಈಗ ಯಾಕೆ ಬಿಡಬೇಕು ಅನ್ನೋ ಕ್ವಶನ್ ಸುಮಾರು ಜನ ನನಗೆ ಕೇಳಿದ್ರು. ಯಾಕೆ ಬಿಡಬೇಕಿತ್ತು, ಈಗ ಯಾಕೆ ಮುಂಚೆ ಮಾಡಿದ್ರು ಅಂತ. ಇದೆಲ್ಲ ನಾನು ಮಾಡಿದೀನೋ, ಏನ್ ಮಾಡಿಸಿದ್ರು, ಹೆಂಗ್ ಮಾಡಿಸಿದ್ರು ನನಗೆ ಗೊತ್ತಿಲ್ಲ. ಇದು ಒಂದು ಷಡ್ಯಂತ್ರ ಅನ್ನೋದು ನನಗೆ ಅಂತಲ್ಲ, ಸುಮಾರು ಒಂದು 70% ಎಲ್ರಿಗೂ ಗೊತ್ತಾಗಿದೆ. ಅದು ಏನಾಗಿದೆ ಗೊತ್ತಿಲ್ಲ. ಬಟ್ ನನ್ನಿಂದ ಈ ಆಡಿಯೋದಿಂದ ಶಿವಣ್ಣ ಅವರಿಗೆ, ಹಾಗೆ ಗೀತಕ್ ಅವರಿಗೆ, ಇಡೀ ಫ್ಯಾಮಿಲಿಗೆ, ಹಾಗೆ ದರ್ಶನ್ ಸರ್ಗೆ, ಇಡೀ ಅವರ ಫ್ಯಾನ್ಸ್ಗೆ, ಧ್ರುವಣ್ಣ ಅವ್ರಿಗೆ, ಅವರ ಎಲ್ಲ ಫ್ಯಾನ್ಸ್ಗೂ ಕೂಡ ಮನಸ್ಸಿಂದ ಒಂದು ಹೃದಯಪೂರ್ವಕ ನಿಜವಾಗ್ಲೂ ಒಂದು ತುಂಬಾ ಮನಸ್ಸಿಂದ ತುಂಬಾ ಕ್ಷಮೆ ಕೇಳ್ತೀನಿ. ನಿಮ್ಮ ಅತಿ ಶೀಘ್ರದಲ್ಲಿ ನಾನು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಇಲ್ಲಿಂದ ಮತ್ತೆ ಅಭಿಮಾನಿಗಳ ಹತ್ರ ಯಾಕೆ ಕ್ಷಮೆ ಕೇಳ್ತೀನಿ ಅಂದ್ರೆ, ಒಂದು ಸಿನಿಮಾ 1 2 ರಿಂದ 3 ವಾರ ಹೋದ್ರೂ ಕೂಡ ಯಾರು ಅಷ್ಟ ಆ ಮಟ್ಟಕ್ಕೆ ಸಿನಿಮಾ ನಿಲ್ಲಿಸಿ ಇದ್ ಮಾಡ್ಲಿ ಅಂತ ಹೇಳಿದ್ರೆ, ಯಾಕಂದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಸಾಯಿಸ್ಬಾರ್ದು ಅಂತ ಒಂದು ನಿಮ್ಮ ತಾಳ್ಮೆಗೆ ಆ ಒಂದು ಯಾವ್ದಕ್ಕೂ ರಿಯಾಕ್ಟ್ ಮಾಡದೆ ಒಂದು ಏನ್ ಮಾಡ್ಬೇಕು ಕಾನೂನಲ್ಲಿ ಒಂದು ಲೀಗಲ್ ಮಾಡಿದಾರ, ಅದಕ್ಕೆ ನಿಜವಾಗ್ಲೂ ನನ್ನ ಮನಸ್ಸಿಂದ ಒಂದು ಕ್ಷಮೆ ಕೇಳ್ತೀನಿ. ಯಾರಿಗೂ ನಾನು ಯಾವತ್ತೂ ಯಾರಿಗೂ ಸಾವು ಬಯಸೋ ಅಧಿಕಾರ ನನಗಿಲ್ಲ. ಯಾಕೆಂದ್ರೆ ಅವ್ರು 3 ಜನದ ಆಶೀರ್ವಾದ ತಗೊಂಡು ಬೆಳಿಬೇಕು ಅನ್ನೋದೇ ನಾನು ಯಾವಾಗ ನನ್ನ ಹತ್ರ ಬಂದ ಹೇಳಿದೆ. ಆ ಖುಷಿ ವಿಚಾರ ಸುಮಾರು ಹೇಳಿದ್ದೆ ನಾನು. ಶಿವನವರೇ ನಮ್ಮ ಸಿನಿಮಾ ಟೈಟ್ಲ್ ಕೊಟ್ಟಿದ್ದು, ಅಣ್ಣವ್ರ ಆಶೀರ್ವಾದ, ಅಣ್ಣವ್ರ ಫ್ಯಾಮಿಲಿ ಮನೆ ಆಶೀರ್ವಾದ ನಮ್ಮ ಸಿನಿಮಾಗೆ ಸಿಕ್ಕಿದೆ ಅಂತ ಸುಮಾರು ಇಂಟರ್ವ್ಯೂ ಹೇಳಿದ್ದೀನಿ. ಬೇಕಾದ್ರೆ ನೋಡ್ಬೋದು. ಅಂಥವ್ರ ಬಗ್ಗೆ ನಾನು ಯಾವತ್ತೂ ಅದನ್ನು ಬಯಸಲ್ಲ. ಭಗವಂತ ನಮ್ಮ ಹೆಸರು ಕೂಡ ಅವ್ರಿಗೆ ಕೊಡ್ಲಿ ಶಿವಣ್ಣವ್ರು. ಯಾಕೆಂದ್ರೆ ನಮಗೆ ಈಗ ಆಗಿರೋದ್ರಿಂದ ಈಗ ನಾನು ಏನೇ ಹೋಗಿದ್ರು ಏನಪ್ಪ ಈ ತರ ಹೇಳ್ತಾರೆ ಅಂತ ಅನ್ಸ್ಬೋದು. ಬಟ್ ಮನಸ್ಸಿಂದ ಹೇಳ್ತೀನಿ, ಶಿವಣ್ಣವರಿಗೆ ಆರೋಗ್ಯ ಹೆಸರು ಯಾವತ್ತೂ ಇರುತ್ತೆ. ಅವ್ರು ಯಾವತ್ತಿದ್ರು ಇಂಡಸ್ಟ್ರಿ ಒಂದು ಆದ ಮರ. ಇನ್ನು ದರ್ಶನ್ ಸರ್ ಯಾವತ್ತೂ ಕ್ರೇಜ್ ಅಂತ ಯಾವತ್ತೂ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿ ಆಗ್ತದೆ ಇರುತ್ತೆ. ಇನ್ನು ಧ್ರುವಣ್ಣ ಅವ್ರದ್ದು ನಮಗೆ ಪೋಸ್ಟರ್ ಎಲ್ಲ ಲಾಂಚ್ ಮಾಡಿಕೊಟ್ಟಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಫ್ಯಾನ್ಸ್ ಪೇಜ್ ಎಲ್ಲ ಹಾಕೊಟ್ಟಿದ್ದಾರೆ. ಅವರ ಋಣ ಯಾವತ್ತೂ ನಮ್ಮ ಮೇಲೆ ಇರುತ್ತೆ. ಇವ್ರು 3 ಜನದ ಆಶೀರ್ವಾದ ಪಡ್ಕೊಂಡೆ ನಾನು ಬೆಳಿಬೇಕು ಅನ್ಕೊಂಡೆ. ಬಟ್ ಇವ್ರು 3 ಜನದ ಹೆಸರಲ್ಲೇ ಒಂದು ಷಡ್ಯಂತ್ರ ಮಾಡಿ ಅವತ್ತು ಹೋಗಿದ್ದು ನೈಟು ಬೆಳಗ್ಗೆ 8:00ವರೆಗೆ ಮನೆಗೆ ಆಚೆ ಕಳಿಸ್ತಾರೆ. ಅಲ್ಲಿಂದ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ. ಡೌಟ್ ಇದ್ರೆ ಬೇಕಾದ್ರೆ ಅವ್ರನ್ನ ತನಿಖೆ ಮಾಡಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮ್ಮ ಕೈ ಮುಗಿದು ಕಾಲಿ ಬಿಟ್ಟು ಕೇಳ್ತೀನಿ, ಕ್ಷಮಿಸಿ. ಮತ್ತೆ ಒಂದು ಕಿರುತೆರಲಿ ಇರುತ್ತರಲಿ ಕಲೆಯನ್ನ ನಂಬಿ ಬಂದಿದ್ದೀನಿ, ಒಂದು ಅವಕಾಶ ಕೊಡಿ, ಮತ್ತೆ ಒಂದು ಬದಲಾಗಿ ತೋರಿಸ್ತೀನಿ. ಇಷ್ಟೆಲ್ಲ ಜರ್ನಿ ಮಾಡ್ಕೊಂಡು ನಮ್ಮ ಹಳ್ಳನ ನಾವು ಯಾವತ್ತೂ ತೋರ್ಕೊಳ್ಳೋಕೆ ಇಷ್ಟಪಡಲ್ಲ. ಇದು 2 ತಿಂಗಳು ಮುಂಚೆ ಮಾಡಿರುವಂತ ರೆಕಾರ್ಡ್ನ ಈಗ ಯಾಕೆ ಬರಬೇಕು, ಈಗ ಯಾಕೆ ಬಿಡಬೇಕು ಅನ್ನೋ ಕ್ವಶನ್ ಸುಮಾರು ಜನ ನನಗೆ ಕೇಳಿದ್ರು. ಯಾಕೆ ಬಿಡಬೇಕಿತ್ತು, ಈಗ ಯಾಕೆ ಮುಂಚೆ ಮಾಡಿದ್ರು ಅಂತ. ಇದೆಲ್ಲ ನಾನು ಮಾಡಿದೀನೋ, ಏನ್ ಮಾಡಿಸಿದ್ರು, ಹೆಂಗ್ ಮಾಡಿಸಿದ್ರು ನನಗೆ ಗೊತ್ತಿಲ್ಲ. ಇದು ಒಂದು ಷಡ್ಯಂತ್ರ ಅನ್ನೋದು ನನಗೆ ಅಂತಲ್ಲ, ಸುಮಾರು ಒಂದು 70% ಎಲ್ರಿಗೂ ಗೊತ್ತಾಗಿದೆ. ಅದು ಏನಾಗಿದೆ ಗೊತ್ತಿಲ್ಲ. ಬಟ್ ನನ್ನಿಂದ ಈ ಆಡಿಯೋದಿಂದ ಶಿವಣ್ಣ ಅವರಿಗೆ, ಹಾಗೆ ಗೀತಕ್ ಅವರಿಗೆ, ಇಡೀ ಫ್ಯಾಮಿಲಿಗೆ, ಹಾಗೆ ದರ್ಶನ್ ಸರ್ಗೆ, ಇಡೀ ಅವರ ಫ್ಯಾನ್ಸ್ಗೆ, ಧ್ರುವಣ್ಣ ಅವ್ರಿಗೆ, ಅವರ ಎಲ್ಲ ಫ್ಯಾನ್ಸ್ಗೂ ಕೂಡ ಮನಸ್ಸಿಂದ ಒಂದು ಹೃದಯಪೂರ್ವಕ ನಿಜವಾಗ್ಲೂ ಒಂದು ತುಂಬಾ ಮನಸ್ಸಿಂದ ತುಂಬಾ ಕ್ಷಮೆ ಕೇಳ್ತೀನಿ. ನಿಮ್ಮ ಅತಿ ಶೀಘ್ರದಲ್ಲಿ ನಾನು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಇಲ್ಲಿಂದ ಮತ್ತೆ ಅಭಿಮಾನಿಗಳ ಹತ್ರ ಯಾಕೆ ಕ್ಷಮೆ ಕೇಳ್ತೀನಿ ಅಂದ್ರೆ,
ಒಂದು ಸಿನಿಮಾ ಒಂದು 2-3 ವಾರ ಹೋದ್ರೂ ಕೂಡ ಯಾರು ಅಷ್ಟು ಆ ಮಟ್ಟಕ್ಕೆ ಸಿನಿಮಾ ನಿಲ್ಲಿಸಿ ಇದು ಮಾಡ್ಲಿ ಅಂತ ಹೇಳಿ, ಯಾಕಂದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಸಾಯಿಸಬಾರ್ದು ಅಂತ ಒಂದು ನಿಮ್ಮ ತಾಳ್ಮೆಗೆ ಆ ಒಂದು ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಒಂದು ಏನ್ ಮಾಡ್ಬೇಕು ಕಾನೂನಿನಲ್ಲಿ ಒಂದು ಲೀಗಲ್ ಆಗಿ ಮಾಡಿದಾರ, ಅದಕ್ಕೆ ನಿಜವಾಗ್ಲೂ ನನ್ನ ಮನಸ್ಸಿಂದ ಒಂದು ಕ್ಷಮೆ ಕೇಳ್ತೀನಿ. ಯಾರಿಗೂ ನಾನು ಯಾವತ್ತೂ ಯಾರಿಗೂ ಸಾವು ಬಯಸೋ ಅಧಿಕಾರ ನನಗಿಲ್ಲ. ಯಾಕೆಂದ್ರೆ ಅವ್ರು 3 ಜನದ ಆಶೀರ್ವಾದ ತಗೊಂಡು ಬೆಳಿಬೇಕು ಅನ್ನೋದೇ ನಾನು ಯಾವಾಗಲೂ ನನ್ನ ಹತ್ರ ಬಂದಾಗ ಹೇಳಿದೆ. ಆ ಖುಷಿ ವಿಚಾರ ಸುಮಾರು ಹೇಳಿದ್ದೆ ನಾನು. ಶಿವನವರೇ ನಮ್ಗೆ ಸಿನಿಮಾ ಟೈಟ್ಲ್ ಕೊಟ್ಟಿದ್ದು, ಅಣ್ಣವ್ರ ಆಶೀರ್ವಾದ, ಅಣ್ಣವ್ರ ಫ್ಯಾಮಿಲಿ ಮನೆ ಆಶೀರ್ವಾದ ನಮ್ಮ ಸಿನಿಮಾಗೆ ಸಿಕ್ಕಿದೆ ಅಂತ ಸುಮಾರು ಇಂಟರ್ವ್ಯೂ